ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾತನಗುಡಿ ಎಂಬ ಪ್ರದೇಶದಲ್ಲಿ ನಡೆಯಬಾರದ ಅವಘಡವೊಂದು ನಡೆದಿದೆ. ಸುಮಾರು 14 ವರ್ಷದ ಒಬ್ಬ ಪ್ರೀತಮ್ ಎಂಬುವ ಬಾಲಕ ಸಾವನ್ನಪ್ಪಿದ್ದಾನೆ. ಅದು ಕೂಡ ಬೆಂಗಳೂರು ಜಲಮಂಡಳಿ ಅಥವಾ BWSSB ತೆಗೆದಿರುವ ಒಂದು ಹೊಂಡ ಏನಿದೆ ಅಥವಾ ಒಂದು ಸಿಮೆಂಟ್ ಕಾಂಕ್ರೀಟ್ ಅನ್ನು ಹಾಕಿ ಕಟ್ಟಿರುವ ಸಂಪ್ ಏನಿದೆ ಅದನ್ನು BWSSB ಅವರು ಮುಚ್ಚಿಲ್ಲ. ಈ ಒಂದು ಕಾರಣದಿಂದ ಆಟವಾಡುವ ಸಂದರ್ಭದಲ್ಲಿ ಸುಮಾರು 14 ವರ್ಷದ ಆ ಒಬ್ಬ ಬಾಲಕನಿದ್ದಾನೆ ಸಾವನ್ನಪ್ಪಿದ್ದಾನೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆ ಒಂದು ಅವಘಡ ನಡೆದಿದೆ ಅಂತ. ನೀವು ನೋಡ್ತಾ ಹೋಗ್ಬೋದು. ಈ ಒಂದು ಸಂಪ್ ಇದೆ, ಈ ಸಂಪನ್ನ ಓಪನ್ ಮಾಡಿ ಹಾಗೆ ಬಿಟ್ಟಿದ್ದಾರೆ. ಈ ಹಿಂದೆ BWSSB ಅವರು ಕಾಮಗಾರಿಯ ನಿಮಿತ್ತ ಈ ಒಂದು ನೀರನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಒಂದು ಸಂಪನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಒಂದು ಸಂಪನ್ನು ಮುಚ್ಚದೆ ಹಾಗೆ ಬಿಟ್ಟಿರುವ ಕಾರಣದಲ್ಲಿ ಆ ಒಬ್ಬ ಬಾಲಕ ಏನಿದ್ದಾನೆ ಸುಮಾರು 14 ವರ್ಷದ ಪ್ರೀತಮ್ ಎಂಬುವ ಬಾಲಕ 9ನೇ ತರಗತಿಯನ್ನು ಓದ್ತಾ ಇದ್ದ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಓಪನ್ ಆಗಿರುವ ಈ ಒಂದು ಸಂಪ್ನ ಓಪನ್ ಆಗಿರುವ ಈ ಒಂದು ಭಾಗದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಸುಮಾರು 3 ದಿನಗಳ ಹಿಂದೆ ಅಂದರೆ 29ನೇ ತಾರೀಕು ಜನವರಿ ಆ ಹುಡುಗ ಈ ಒಂದು ನೀರಿನ ಸಂಪ್ಗೆ ಬಿದ್ದಿದ್ದಾನೆ. ಆದರೆ ಆ ಹುಡುಗ ಬೀಳುವ ಸಂದರ್ಭದಲ್ಲಿ ಯಾರೂ ಕೂಡ ಆತನನ್ನು ಗಮನಿಸಿಲ್ಲ. ಅದೇ ರೀತಿ ಈ ಒಂದು ಪ್ರದೇಶವನ್ನು ನೀವು ನೋಡ್ತಾ ಇದ್ದೀರಾ, ಇದು ಸಾಕಷ್ಟು ನಿರ್ಜನ ಪ್ರದೇಶ. ಇಲ್ಲಿ ಯಾವುದೇ ವ್ಯಕ್ತಿಗಳಾಗಲಿ ಅಥವಾ ಯಾವುದೇ ಕಾರು ಬೈಕ್ಗಳು ಓಡಾಡುವುದು ತುಂಬ ಕಡಿಮೆ. ಹೀಗಾಗಿ ಆತ ಬಿದ್ದಿರುವುದು ಇದುವರೆಗೂ ಸಹ ಯಾರಿಗೂ ಗೊತ್ತಾಗಿಲ್ಲ. ನಂತರದಲ್ಲಿ ಮನೆಯವರು ಯುವಕ ಮಿಸ್ ಆಗಿದ್ದಾನೆ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕಗಲಿಪುರ ಪೊಲೀಸ್ ಠಾಣೆಗೆ ದಾಖಲನ್ನು ಮಾಡಿದ್ರು. ಆದರೆ ಯಾವಾಗ ಜನವರಿ 1ನೇ ತಾರೀಕು ಈ ರೀತಿ ವಾಸನೆ ಬರೋದಕ್ಕೆ ಶುರುವಾಯಿತು, ಆಗ ಆ ಸಮಯದಲ್ಲಿ ಸ್ಥಳದಲ್ಲಿದ್ದ ಕೆಲವು ಸ್ಥಳೀಯರು ಅದನ್ನು ಗುರುತಿಸಿ ಪೊಲೀಸ್ ಠಾಣೆಗೆ ವಿಚಾರವನ್ನು ಮುಟ್ಟಿಸಿದ್ದಾರೆ. ನಂತರದಲ್ಲಿ ಇಲ್ಲಿ ಬಂದು ನೋಡಲಾಗಿ ಈ ಒಂದು ಸಂಪ್ ಏನಿದೆ, ಈ ಒಂದು ಸಂಪಲ್ಲಿ ಆತನ ಶವ ಮೇಲ್ಗಡೆ ತೇಲ್ತಾ ಇದ್ದಿದ್ದು ಕಂಡು ಬಂದಿದೆ. ಹೀಗಾಗಿ ಸುಮಾರು 3 ದಿನಗಳ ನಂತರ ಬಿದ್ದಿದ್ದ ಆ ಬಾಲಕನ ಶವ ಇಂದು ಪತ್ತೆಯಾಗಿದೆ. ಒಟ್ಟಾರೆ BWSSB ಅವರು ಮಾಡಿರುವ ಈ ಒಂದು ಮಿಸ್ಟೇಕ್ನಿಂದ ಸುಮಾರು 14 ವರ್ಷ ಸಾಕಿಸಲು ಇದ್ದ ಪ್ರೀತಮ್ ಅವರ ತಂದೆ ತಾಯಿ ಇವತ್ತು ಪ್ರೀತಮನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ನೇರವಾದ ಒಂದು ಹೊಣೆ ಯಾರ್ದು ಅಂತ ನಾವು ನೋಡ್ತಾ ಹೋದರೆ ಖಂಡಿತವಾಗಿ ಅದು BWSSB ಅಂತಾನೆ ಹೇಳಬೇಕಾಗತ್ತೆ. ಯಾಕಂದರೆ ಇಷ್ಟು ದೊಡ್ಡ ಸಂಪು, ಈ ಸಂಪನ್ನು ನೀವು ನೋಡ್ತಾ ಇರ್ಬೋದು. ಇದರ ಉದ್ದ ಸುಮಾರು 40 ಅಡಿ ಉದ್ದ ಬಂದರೆ ಇದರ ಅಗಲ ಸುಮಾರು 12ರಿಂದ 13 ಅಡಿ ಅಗಲ ಬರುತ್ತೆ. ಇಷ್ಟು ದೊಡ್ಡ ಸ್ಟೋರೇಜ್ ಅಂದರೆ ಆಳ ಎಷ್ಟಿದೆ ಅಂತ ನಿಜವಾಗಿಯೂ ನಾವು ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಕಷ್ಟ. ಏಕೆಂದರೆ ಮೇಲ್ನೋಟಕ್ಕೆ ನೀರು ತುಂಬ ಮೇಲ್ಗಡೆನೇ ಇದೆ. ಹೀಗಾಗಿ ಆ ಒಬ್ಬ ಯುವಕ ಏನಿದ್ದಾನೆ, ಆ ಒಬ್ಬ ಬಾಲಕ ಏನಿದ್ದಾನೆ, ಆತ ನೀರೊಳಗೆ ಬಿದ್ದ ತಕ್ಷಣವೇ ಸಾವನ್ನಪ್ಪಿರುವ ಎಲ್ಲ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಆ ಯುವಕನ ಮನೆಯವರು ಮೂಲತಃ ಚಾಮರಾಜನಗರದವರು ಎಂದು ತಿಳಿದು ಬರ್ತಾ ಇದೆ, ಕೆಲಸದ ನಿಮಿತ್ತ. ಹೀಗಾಗಿ ಇವರು ಇಲ್ಲಿ ಬಂದು ಮನೆಯಲ್ಲಿ ನೆಲೆಸಿದ್ರು. ಆದರೆ ಈ ಒಂದು ದುರ್ಘಟನೆ ನಡೆದು ಹೋಗಿದೆ. ಹೀಗಾಗಿ ಅವರು ಅವರ ಮಗನನ್ನು ಕಳೆದುಕೊಂಡಿದ್ದಾರೆ. ಸಾಕಷ್ಟು ರೀತಿಯ ದುಃಖ ಹಾಗೂ ವ್ಯಥೆ ಅವ್ರನ್ನ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹೀಗೆ ಇವತ್ತಿನ ದಿವಸ ಆ ಹುಡುಗನ ಶರೀರ ಪತ್ತೆಯಾಗಿತ್ತು. BWSSB ಅವರು ಮಾಡಿದ ಅವಾಂತರ ಹೇಗಿತ್ತು ಅಂತ ನೀವೆಲ್ಲರೂ ಕೂಡ ನೋಡಿದ್ರೆ. ಹೀಗಾಗಿ ಇನ್ನೂ ಸಹ ಈ ಒಂದು ಪಾಟ್ ಹೋಲ್ ಅಥವಾ ಈ ಸಂಪಿನ ಮುಚ್ಚಳವನ್ನು BWSSB ಅವರಾಗಲಿ ಅಥವಾ ಪೊಲೀಸ್ನವರಾಗಲಿ ಮುಚ್ಚಿಲ್ಲ ಅಂತಲೇ ಹೇಳ್ಬೋದು. ಇನ್ನಾದರೂ ಪೊಲೀಸ್ನವರಾಗಲಿ ಅಥವಾ BWSSB ಅವರಾಗಲಿ ಕ್ರಮ ತೆಗೆದುಕೊಂಡು ಇದನ್ನು ಮುಚ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.